ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ಬಂದು ಭಾನುವಾರ ಆಗಿರುತ್ತೆ. ಭಾನುವಾರ ವ್ಲಾಗ್ನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಕೊಂಡು ರೆಡಿ ಆಗ್ತಾಯಿದ್ದೆ. ಹೊರಗಡೆ ಅಂದರೆ ಕಬ್ಬಾಳು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಕಬ್ಬಾಳಲ್ಲಿ ತುಂಬ ದಿನ ಆಗಿತ್ತು ನಾನು ಕಬ್ಬಾಳು ದೇವಸ್ಥಾನಕ್ಕೆ ಹೋಗಿ. ಅಂದರೆ ದೇವಸ್ಥಾನಕ್ಕೆ ಹೋದ್ರೂ ಬಟ್ ದರ್ಶನಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಯಾಕೆಂದರೆ ತುಂಬ ಜನ ಇರ್ತಾಯಿದ್ರು. ಹಾಗಾಗಿ ದರ್ಶನ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಕೆಲವೊಂದು ಫಂಕ್ಷನ್ಸ್ಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ಫಂಕ್ಷನ್ಸ್ಗಳಿಗೆ ಅಂತ ಹೋದಾಗ ಜಸ್ಟ್ ಫಂಕ್ಷನ್ಸ್ಗಳು ಮುಗಿಸ್ಕೊಂಡು ಬಂದ್ಬಿಡ್ತಾ ಇದ್ವಿ. ದೇವ್ರ ದರ್ಶನ ಮಾಡೋಕ್ಕಾಗ್ತಾನೆ ಇರಲಿಲ್ಲ, ಯಾಕೆಂದರೆ ಆ ಫಂಕ್ಷನ್ಸ್ಗಳು ಆವಾಗಲೇ ಬೀಳ್ತಾ ಇರೋದ್ರಿಂದ ತುಂಬಾ ಜನ ರಶ್ ಆಗಿಬಿಡೋರು. ಆ ಜನದಲ್ಲಿ ನಾವು ದರ್ಶನ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ಹೋದರೆ ಬೆಳಗಿನ ಜಾವ ಬೇಗ ಹೋಗಬೇಕು, ಇಲ್ಲಾಂದರೆ ಸಂಜೆ ಟೈಮಲ್ಲಿ ಹೋಗಬೇಕಾಗಿರೋದು. ಹಾಗಾಗಿ ನಾನು ಸುಮಾರು ದಿನವೇ ಆಗಿತ್ತು ದರ್ಶನ ಅಂತ ಮಾಡಿ. ಅದಕ್ಕೆ ಇವತ್ತು ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿ ಒಂದು ಫಂಕ್ಷನ್ ಇದೆ, ಫಂಕ್ಷನ್ ಕೂಡ ಮುಗಿಸ್ಕೊಂಡು ಬರೋಣ ಅಂಥೇಳಿ ಹೊರಟಿದ್ದೀವಿ. ಇವಾಗ ಸ್ನಾನ ಎಲ್ಲ ಆಯಿತು, ಇವಾಗ ರೆಡಿಯಾಗಿ ಹೊರಡೋದಷ್ಟೇ. ಬೆಳಗ್ಗೆ ತಿಂಡಿನೂ ಕೂಡ ಏನೂ ಮಾಡಿರಲಿಲ್ಲ. ಆಲ್ಮೋಸ್ಟ್ ಸಂಡೇ ಅಂದರೆ ಹೊರಗಡೆ ತಂದು ತಿನ್ನೋದೇ ಇರುತ್ತೆ. ಬೆಳಗ್ಗೆ ಟಿಫನ್ನು ಹೊರಗಡೆ ತಂದು ಕೊಡ್ತಾರೆ. ಬಟ್ ಇವತ್ತು ಎದ್ದಿದ್ದು ತುಂಬ ಲೇಟ್ ಆಯಿತು, 10-10:30 ಆಗಿಬಿಟ್ಟಿತ್ತು ನಾವು ಎದ್ದಾಗ. ಹೋಗಿ ತಿಂಡಿ ತರೋ ಅಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ತಿಂಡಿ ಕೂಡ ತರಲಿಲ್ಲ. ಬೇಗ ಬೇಗ ರೆಡಿಯಾಗಿ ನಾವು ಹೊರಟಿದ್ದಂಥದ್ದು. ಇವಾಗ ನಂದು ಕೂಡ ರೆಡಿ ಆಯಿತು. ಇವಾಗ ಜಸ್ಟು ತಲೆ ಕೂಮ್ ಮಾಡಿಕೊಂಡು ಹೊರಡಬೇಕು. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇವಾಗ ಹೊರಟಿದ್ದಂಥದ್ದು ಸುಮಾರು ನಾವು ಹೊರಟಾಗ 11 ಗಂಟೆ ಆಗಿತ್ತು ಅನ್ಕೋತೀನಿ, 11-11:30 ಆಗಿತ್ತು. ಹಾಗೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಒಣಗಾಕ್ಬಿಟ್ಟು ಹೋಗ್ತಾಯಿದ್ದೀವಿ. ಬರೋಷ್ಟರಲ್ಲಿ ಒಣಕೊಳ್ಳುತ್ತೆ ಅಂತ. ಬಿಸಿಲಂತೂ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಇವಾಗಲೇ ಇಷ್ಟು ಬಿಸಿಲು ಹೊಡಿತಾ ಇದೆ, ಇನ್ನು ಬೇಸಿಗೆ ಮುಗಿಯೋಷ್ಟರಲ್ಲಿ ಜನರ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದು ನಿಜವಾಗ್ಲೂ ಭಯಂಕರವಾಗಿದೆ. ತುಂಬ ಬಿಸಿಲಿದೆ. ಬೆಳಗ್ಗೆ ಸ್ವಲ್ಪ ಮೋಡ ಇತ್ತು. ಬೆಳಗ್ಗೆ ನಾವು ಎದ್ದಾಗ ಒಂದು 10 ಗಂಟೆ ಸುಮಾರಿಗೆ ಸ್ವಲ್ಪ ಮೋಡ ಥರನೇ ಇತ್ತು, ಬಿಸಿಲು ಅನ್ನೋದೇ ಇರಲಿಲ್ಲ. ಇವತ್ತು ಮೋಡ ಇರುತ್ತೇನೋ, ತಂಪಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅದಾದಮೇಲೆ ಮತ್ತೆ ಬಿಸಿಲು ಶುರುವಾಯಿತು. ಬಿಸಿಲಂತೂ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಹಂಗಾಗಿ ಹೊರಟಿದ್ದೀವಿ. ಈ ಬಿಸಿಲಲ್ಲಿ ತುಂಬ ಸ್ವೆಟ್ ಆಗಿಬಿಡ್ತೀನಿ. ಹೊರಟಿದ್ದೀವಿ. ಈ ಬಿಸಿಲಲ್ಲಿ ಫಂಕ್ಷನ್ಗೆ ಹೋಗಬೇಕು ಅಂದ್ರೂ ಕೂಡ ತುಂಬ ಭಯ ಆಗುತ್ತೆ. ಯಾಕೆ ನೋಡು ಇಲ್ಲಿ ಮತ್ತೆ ಫೋಟೋ ತಕ್ಕೊಟ್ಟ ಸರಿಯಾಗಿ ನೀನು. ಈ ಕಡೆ ನೋಡು, ಫೋಟೋ ತಕ್ಕೊಟ್ಟೆ ನನಗೆ. ಯಾವಾಗಲೂ ಟಿವಿ ಅಂದ್ಕೊಂಡು ಫೋಟೋನೇ ಚೆನ್ನಾಗಿ ತೆಗ್ದಿಲ್ಲ ನೀನು. ಏನು ಹೆಲ್ಪ್ ಮಾಡ್ಕೊಡಲ್ಲ ಫ್ರೆಂಡ್ಸ್, ಏನೂ ಒಂದು ವಿಡಿಯೋ ಮಾಡ್ಕೊಡಲ್ಲ. ಸುಮ್ಮನೆ ಟಿವಿ ನೋಡೋದು, ಮೊಬೈಲ್ ನೋಡೋದು ಇಷ್ಟೇ. ಬುಕ್ ಎತ್ಕೊಂಡು ಓದಲ್ಲ, ಎಕ್ಸಾಮ್ಸ್ ಅಂತ ಏನೂ ಇಲ್ಲ. ಜೋರಾಗಿ ಹೇಳ್ಬೇಕು. ದರ್ಶನ ಭಾಗ್ಯ ತಗೊಂಡು ನಂತರ ಅಲ್ಲಿಂದ ಜೋರಾಗಿ ಹೇಳ್ತೀನಿ. ಹೇಳಿದ್ನ ನಿಮ್ಮೆಷ್ಟರಗಳ ಜೋರಾಗಿ ಹೇಳ್ಬೇಕು. ಸಾಕು, ಅದೇ ಸ್ಪಷ್ಟವಾಗಿ ಹೇಳಿದೆ. ಸ್ಪಷ್ಟವಾಗಿ ಕೇಳಿಸ್ಲಿಲ್ವಲ್ಲ.
ಫೋಟೋ ತಕ್ಕೊಡು ಅಂದ್ರೆ ಹೆಂಗೆ ಗೊತ್ತಾಗ್ದವನು ಫೋಟೋ ಚೆನ್ನಾಗಿ ತೆಗಿಲಿಲ್ಲ. ನಾನು ಕೂಡ ಅಷ್ಟು ಚೆನ್ನಾಗಿ ತೆಗಿತೀನಲ್ಲ. ಎಲ್ಲ ಬೆಳ್ಳಗೆ ಬಿಸಿಲಲ್ಲಿ ಬೇಡ ಕಣೋ.
ಅಪ್ಪ ಅಪ್ಪ ಇದು ಜಾತ್ರೆ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟು ಜಾತ್ರೆ ಇಲ್ಲ ಹೋದ್ವಾರ ಆಚೆ ವಾರನೇ ಆಮೇಲೆ ಕಡಿಮೆ ಅವ್ರಿ ಜನ ನಡೀರಿ ಮತ್ತೆ ಇದು ದೈವದ ಹಾಗೆ ದರ್ಶನ ಎಲ್ಲ ಮುಗೀತು. ಹಾಗೆ ಅಲ್ಲಿ ಫಂಕ್ಷನ್ಗೆ ಹೋಗಿದ್ವಲ್ಲ, ಸೊ ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಹೊರಟಿ ಬಂದಿದ್ದಾಯಿತು. ಸೊ ಅಲ್ಲೇನು ಜಾಸ್ತಿ ವೀಡಿಯೋ ಮಾಡಲಿಲ್ಲ. ಸೊ ಹಾಗೆ ಸ್ನೇಹಿತರೆ, ಸೊ ಅವರ ಒಂದು ಪ್ರೈವಸಿಗೂ ನಾವು ಬೆಲೆ ಕೊಡಬೇಕಲ್ವ, ಹಾಗಾಗಿ ಅಲ್ಲೇನು ಜಾಸ್ತಿ ನಾವು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಜಸ್ಟ್ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಮನೆಗೆ ಹೊರಟು ಬಂದ್ವಿ. ಹಾಗೆ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಬಂದ್ವಿ. ಸೊ ಫೋಟೋಸು ಕೂಡ ಹಾಕ್ತೀನಿ ನೋಡಿ. ಬಾಯ್ ಸ್ನೇಹಿತರೆ.